ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಲೈಕ್ 941 ವೇಕೆನ್ಸೀಸ್ ಏನಿದೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟಿಗೆ ಇನ್ನು 1 or 2 ಮಂತ್ಸಲ್ಲಿ ಕಾಲ್ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಅದರ ನಿಟ್ಟಿನಲ್ಲಿ ಈವನ್ ECE ಏನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬ್ರ್ಯಾಂಚ್ ಇದೆ, ಅದಕ್ಕೆ ನಾವು ಕ್ಲಾಸಸ್ನೂ ಸಹ July 5th ಶುರು ಮಾಡ್ತೀವಿ ಅಂತ ಸಹ ಹೇಳಿದ್ದೆ ಅಲ್ವಾ. ಸೊ ಈಗ ಶುರು ಏನೋ ಮಾಡ್ತೀವಿ, ಅದಕ್ಕಿಂತ ಮುಂಚೆ ಲೈಕ್ ಯಾವ್ಯಾವ ಥರ ನಮ್ಮ ಒಂದು ಅಪ್ರೋಚ್ ಇರುತ್ತೆ ಎಕ್ಸಾಮ್ ಸಾಲ್ವ್ ಮಾಡೋದು, ಅದನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ಈಗ ಕಾಣ್ತಾ ಇರೋವಂಥ ಒಂದು ಈ ಪ್ರಾಬ್ಲಮ್ ಏನಿದೆ, ಇದು ರೀಸೆಂಟ್ KPCLಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಏನು ಇಂಜಿನಿಯರಿಂಗ್ ಬ್ರ್ಯಾಂಚ್ ಇದೆ ಅದರಲ್ಲಿ ಕೇಳಲಾಗಿದ್ದಂತಹ ಒಂದು ಕ್ವಶನ್ ಇದು. ಓಕೆ, ಏನಂತ ಕೇಳ್ತಾ ಇದ್ದಾನೆ ನೋಡಿ, ಲೈಕ್ ಎ ಮಲ್ಟಿಮೀಟರ್ ಈಸ್ ಯೂಸ್ಡ್ ಇನ್ ದ ಗಿವನ್ ಸರ್ಕ್ಯೂಟ್ ಅಕ್ರಾಸ್ ಟರ್ಮಿನಲ್ಸ್ A and B. ಓಕೆ, A ಮತ್ತು B ಮಧ್ಯೆ ಇಲ್ಲಿ ಏನಾಗ್ತಾ ಇದೆ, ರೆಸಿಸ್ಟರ್ಗಳನ್ನ ಹಾಕಿದ್ದಾರೆ. ಓಕೆ, ಸೊ ಕ್ವಶನ್ ಏನಂತ ಕೇಳ್ತಾನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಬೆಸ್ಟ್ ಸೆಟ್ಟಿಂಗ್ ಟು ಡಿಸ್ಪ್ಲೇ ದ ಮೆಜರ್ಡ್ ವ್ಯಾಲ್ಯೂ ಆನ್ ಎ 3-digit ಸ್ಕ್ರೀನ್ ಅಂತ ಹೇಳ್ತಾ ಇದ್ದಾನೆ. ಸೊ ಈಗ ಇಲ್ಲಿ ಈ ಡಯಾಗ್ರಾಮ್ ನೋಡಿದ ತಕ್ಷಣ ಏನಾಗುತ್ತೆ ಅಂತಂದರೆ, ಸುಮಾರು ಜನ ಅಂದ್ಕೊಳ್ತೀರ ಒಂದೇನಾಗಿರುತ್ತೆ, ಸುಮಾರು ಜನ ಇವಾಗ IT ಫೀಲ್ಡಲ್ಲೋ ಅಥವಾ ಬೇರೆ ಇನ್ನೂ ಯಾವುದೋ ಒಂದು ಡೊಮೈನಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರ, ಇದನ್ನು ನೋಡ್ತೀರಾ, ಯಾವುದೋ ಗುರು ಇದು ಡಯಾಗ್ರಾಮ್ ಹಿಂಗೈತೆ, ಯಾವುದೋ ಜಂಕ್ಷನ್ ಇದ್ದಂಗೆ ಐತಲ್ಲ, ಯಾವ ಬೆಂಗಳೂರು ಜಂಕ್ಷನ್ ಅಂತ ಕೆಲವ್ರು ಅಂದ್ಕೊಳ್ತೀರ. ಅದೇ ಇವಾಗ ಏನಾದರೂ ಹೌಸ್ ವೈಫ್ ಅವರು ಇವರು ಏನಾರು ಇದ್ದರೆ, ಇದು ಯಾವುದೋ ರಂಗೋಲಿ ಅಕ್ಕಪಕ್ಕ ಮನೆಯಲ್ಲಿ ನೋಡ್ದಂಗೆ ಇತ್ತಲ್ಲ ಅಂತ ಅನ್ಕೋಬೋದು. ಫೈನ್. ಸೊ ಆ್ಯಕ್ಚುಲಿ ಇದು ಏನು ಕಾನ್ಸೆಪ್ಟ್ ಅಂತ ಅಂದರೆ ಸಿಂಪಲ್ಲು, ಇದನ್ನು ನಾವು ನೆಟ್ವರ್ಕ್ ಅನಾಲಿಸಿಸ್ ಏನು ಫಸ್ಟು ಸಬ್ಜೆಕ್ಟ್ ಇದೆಯಲ್ಲ, ನೆಟ್ವರ್ಕ್ ಅನಾಲಿಸಿಸಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನಂತ ಅಂದರೆ, ಆ ಒಂದು ಸರ್ಕ್ಯೂಟ್ನ ನಾವು ನೆಟ್ವರ್ಕ್ ರಿಡಕ್ಷನ್ ಅಂತ ಮಾಡ್ತೀವಿ. ಓಕೆ, ಒಂದು ಕಾಂಪ್ಲೆಕ್ಸ್ ಇರೋ ಅಂಥ ಒಂದು ಸರ್ಕ್ಯೂಟ್ ಕೊಟ್ಟಿರ್ತಾರೆ, ಅದನ್ನು ನಾವು ರೆಡ್ಯೂಸ್ ಮಾಡಬೇಕು. ಆ ರೆಡ್ಯೂಸ್ ಮಾಡಿ ಫೈನಲ್ ಒಂದು ಔಟ್ಪುಟ್ ಏನು ಬರುತ್ತಲ್ಲ ಅದನ್ನು ನಾವು ಡಿಸ್ಪ್ಲೇ ಮಾಡಬೇಕು. ಆ ಡಿಸ್ಪ್ಲೇ ಮಾಡುವಂಥ ಸ್ಕ್ರೀನು ಯಾವ ಒಂದು ವ್ಯಾಲ್ಯೂದು ಆಗಿರುತ್ತೆ ಅಂತ ಕೇಳ್ತಾ ಇದ್ದಾನೆ. ಇಲ್ಲೇನು ಮಾಡಬೇಕು ಗೊತ್ತಾ, ಸದ್ಯಕ್ಕೆ ನಾನು ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ತೀನಿ. ಇನ್ ಡೆಪ್ತಾಗಿ ನೋಡಬೇಕು ಅಂದರೆ ನಾವು ನೆಟ್ವರ್ಕ್ ಅನಾಲಿಸಿಸ್ ಫ್ರಮ್ ಬೇಸಿಕ್ಕು ತಿಳ್ಕೊಬೇಕಾಗುತ್ತೆ. ಇಲ್ಲೇನಾಗುತ್ತೆ ನೋಡಿ, ಸಿಂಪಲ್ಲು ಹೀಗೆ ಕೊಟ್ಟಿರೋ ಅಂಥದ್ದು ಏನಾಯಿತು, ಇದು ಸೀರೀಸಲ್ಲಿದೆ. ಓಕೆ, 2 ಕಿಲೋ ಓಮ್ಸು ಇದನ್ನು ನಾನು ಹೀಗೆ ಬರ್ಕೋಬೋದು, ಆಯಿತಾ. ಇದು 2 ಕಿಲೋ ಓಮ್ಸು, ಇದು 2 ಕಿಲೋ ಓಮ್ಸು. ಯಾವಾಗಲೂ ರೆಸಿಸ್ಟರ್ಸು ಸೀರೀಸಲ್ಲಿತ್ತು ಅಂತ ಅಂದರೆ ನಾವು ಅಡಿಷನ್ ಮಾಡ್ಬೋದು. ಓಕೆ, ಅಡಿಷನ್ ಮಾಡ್ಬೋದು ಯಾವಾಗ ಅದು ಸೀರೀಸಲ್ಲಿತ್ತು ಅಂತಂದರೆ, ಲೈಕ್ R1 + R2. ಬೇಕಾದರೆ ಇಲ್ಲಿ ನನಗೆ ಇನ್ನೊಂದು ರೆಸಿಸ್ಟರ್ ಇತ್ತು ಅಂತಂದರೆ, ಇದು ಕಂಪ್ಲೀಟ್ ಮೂರೂ ಒಂದು ಸೀರೀಸಲ್ಲಿದೆ. ಸೀರೀಸ್ ಅಂದರೆ ಹೀಗೆ ಏಕ ಇದೆ ಅಂತ. ಓಕೆ, ಈಗಿತ್ತು ಅಂದರೆ ನಾನು ಇದನ್ನು R1 + R2 + R3 ಈ ಥರ ತೊಗೋಬೋದು. ಸೊ ಇಲ್ಲಿ ಕೊಟ್ಟಿರೋದು ನನಗೆ 2. ಸೊ ಇದನ್ನು ನಾನು R1 + R2 ಅಂತ ತೊಗೊಳ್ಳೋದಾದರೆ 2 ಕಿಲೋ ಓಮ್ + 2 ಕಿಲೋ ಓಮ್ ಆದಾಗ ಏನಾಗುತ್ತೆ, 4 ಕಿಲೋ ಓಮ್ಸ್ ಆಗುತ್ತೆ. ಓಕೆ, ನಂತರ ಏನಾಯಿತು, ಇದನ್ನು ನಾನು ಏನಂತ ಬರಿಬೋದು, ರೆಡ್ಯೂಸ್ ಮಾಡಿ ಈಗ ಬರ್ಕೋಬೋದು. 2 ಕಿಲೋ ಓಮು ರೆಡ್ಯೂಸ್ ಆಗಿ 4 ಕಿಲೋ ಓಮ್ ಆಯಿತು. ಓಕೆ, ಇದು 4 ಕಿಲೋ ಓಮ್ ಆಯಿತು. ನಂತರ ಇದು 4 ಕಿಲೋ ಓಮ್ ಆಲ್ರೆಡಿ ಇದೆ ಇದು. ಓಕೆ, ಇದು. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕೊಟ್ಟಿರೋ ಅಂಥದ್ದೇನು, ಇದು 14, ಇಲ್ಲಿ ನೆಕ್ಸ್ಟು 16. ಓಕೆ, ಹೀಗಿದೆ. ಸೊ ಇಲ್ಲಿ ನೋಡಿ, ಈ 4 ಕಿಲೋ ಓಮು ಮತ್ತು 4 ಕಿಲೋ ಓಮು ಇದು ಏನಾಗಿದೆ, ಪ್ಯಾರಲಲ್ ಆಗಿದೆ. ಓಕೆ, ಇನ್ಡೆಪ್ತಾಗಿ ನಾವು ಕ್ಲಾಸಸ್ಸಲ್ಲಿ ನೋಡ್ಬೋದು, ಬಟ್ ಇಲ್ಲಿ ನಿಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಮಾತ್ರ ಹೇಳ್ತಾ ಇದ್ದೀನಿ. ಓಕೆ, ಏನಕ್ಕೆ ಪ್ಯಾರಲಲ್ಲು, ಏನಕ್ಕೆ ಸೀರೀಸಲ್ಲೇ ಏನಕ್ಕೆ ನಾವು ಅಡಿಷನ್ ಮಾಡ್ತಾಯಿದ್ವಿ, ಸಬ್ಟ್ರಾಕ್ಟ್ ಅಥವಾ ಪ್ಯಾರಲಲ್ಲಿದ್ದಾಗ ಯಾಕೆ ಡಿಫ್ರೆಂಟಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನಾವು ಇನ್ಡೆಪ್ತು ನೋಡ್ತಾ ಹೋಗೋಣ. ಬಟ್ ಇಲ್ಲಿ ಇದು ಪ್ಯಾರಲಲ್ ಆಗಿದೆ ಅಲ್ವಾ. ಸೀರೀಸ್ ಅಂದರೆ ಈ ಥರ ಅರೇಂಜ್ ಆಗಿರೋದನ್ನು ನಾವು ಸೀರೀಸ್ ಅಂತ ಹೇಳ್ತೀವಿ. ಪ್ಯಾರಲಲ್ ಅಂತ ಅಂದರೆ
ಈಗ ಒಂದು ಮೇಲಿದೆ, ಈಗ ಒಂದು ಕೆಳಗಿದೆ. ಇದು ಈಗ ಅರೇಂಜ್ ಆಗಿರೋದನ್ನು ಪ್ಯಾರಲಲ್ ಅಂತ ಅಂತೀವಿ. ಈಗಿದ್ದಾಗ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು, R1 × R2 ಡಿವೈಡೆಡ್ ಬೈ R1 + R2. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೇನು ಸಿಗುತ್ತೆ, 4 × 4 ಡಿವೈಡೆಡ್ ಬೈ 4 + 4. ಓಕೆ, 4 × 4 = 16, 4 + 4 8, 8 × 2 ಸೊ ಇದು ಏನು ವ್ಯಾಲ್ಯೂ ಆಗುತ್ತೆ, ಇಷ್ಟು ಸೇರಿ 2 ಕಿಲೋ ಓಮ್ಸ್ ಆಗುತ್ತೆ. ಇದು ನಿಮ್ಗೆ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು, ಯಾವಾಗಲೂ ರೆಸಿಸ್ಟರ್ಸು ಪ್ಯಾರಲಲ್ಲಾಗಿ ಏನಾದರೂ ಇತ್ತು ಅಂತ ಅಂದರೆ R1 is parallel to R2 ಅಂತ ಅಂದರೆ ಇದ್ರ ಟೋಟಲ್ ವ್ಯಾಲ್ಯೂ ಏನಿರುತ್ತಲ್ಲ ಅಥವಾ ಈಕ್ವಲ್ ವ್ಯಾಲ್ಯೂ ಇರುತ್ತಲ್ಲ ಅದರ ಆಫ್ ಆಗುತ್ತೆ. ಇವಾಗ ಇಲ್ಲಿ 4 ಇದೆ ಅಂತ ಅಂದರೆ ಆಬ್ವಿಯಸ್ಲಿ ಇದ್ರ ಅರ್ಧ ಬಂದು 2. ಸೊ ಆನ್ಸರು ನೀವು ಇಲ್ಲಿ ಇನ್ಸ್ಟೆಡ್ ಈ ಅಪ್ರೋಚ್ ಬದಲು ಡೈರೆಕ್ಟಾಗಿ ಇಲ್ಲಿ 2 ಅಂತಲೂ ಇದು ಮಾಡ್ಕೋಬೋದು. ಫೈನ್, ಓಕೆ. ಇಲ್ಲಿಗೆ ನಮ್ಗೆ ಏನಾಯಿತು, 2 ಕಿಲೋ ಓಮ್ ಬಂತು. ನಾವೇನು ಮಾಡಿದ್ವಿ, ಇಲ್ಲಿ ರೆಡ್ಯೂಸ್ ಮಾಡಿ 4 ಕಿಲೋ ಓಮ್ ತಂದ್ವಿ, ನಂತರ ಇವೆರಡು ರೆಡ್ಯೂಸ್ ಮಾಡಿ ನಮಗೆ 2 ಕಿಲೋ ಓಮ್ ತಂದ್ವಿ. ಓಕೆ, ಸೊ ಇದು ಹೆಂಗಾಯ್ತು, ಇವಾಗ ಇಮೇಜ್ ಈ ಥರ ಬಂತು ನಮಗೆ ಸರ್ಕ್ಯೂಟ್. ಓಕೆ, ಸೊ ಈ ಸರ್ಕ್ಯೂಟ್ ಏನಾಯ್ತು, ಇವಾಗ ಇಲ್ಲಿ 14 ಕಿಲೋ ಓಮು, ಇಲ್ಲೇನಾಯಿತು 2 ಕಿಲೋ ಓಮ್ ಆಯಿತು. ಸೊ ಈಗ ನೋಡಿ, ಇವೆರಡು ಸೀರೀಸಲ್ಲಿದೆಯಾ, ಪ್ಯಾರಲಲ್ ಅಂತೂ ಅಲ್ಲ. ಓಕೆ, ಸೀರೀಸಲ್ಲಿದೆ. ಇದು ಸೀರೀಸೋ ಪ್ಯಾರಲಲ್ಲೋ ಅಲ್ಲ, ಏನೋ ಎತ್ತ ಅಂತ ತಿಳ್ಕೊಬೇಕು ಅಂದರೆ ನಿಮಗೆ ನೋಟ್ಸ್ ಅನ್ನೋದೇನು ಅಂತ ಗೊತ್ತಿರಬೇಕು, ಟರ್ಮಿನಲ್ಸ್ ಅನ್ನೋದೇನು ಅಂತ ಗೊತ್ತಿರಬೇಕು. ಇದೆಲ್ಲ ಎಲ್ಲಿ ಕಲಿತೀರಾ, ಬೇಸಿಕ್ಸ್ ಆಫ್ ನೆಟ್ವರ್ಕ್ ಅನಾಲಿಸಿಸಲ್ಲಿ ಕಲಿತೀರಾ. ಸೊ ಈಗ ಸದ್ಯಕ್ಕೆ ಈ ಪ್ರಾಬ್ಲಮಲ್ಲಿ ಇದು 14 2 ಕಿಲೋ ಓಮು ಸೀರೀಸಲ್ಲಿದೆ. ಇದನ್ನು ನಾನು ಏನಂತ ಮಾಡಬೇಕಾಗುತ್ತೆ, R1 + R2 ಫಾರ್ಮುಲಾ ಯೂಸ್ ಮಾಡಿದಾಗ ಇದು 16 ಕಿಲೋ ಓಮ್ ಆಯಿತು. ಓಕೆ, ಎಗೇನ್ ಈ ಸರ್ಕ್ಯೂಟ್ ಏನಾಯಿತು, ಇದು 16 ಕಿಲೋ ಓಮು, ಇಲ್ಲಿರೋ ಅಂಥದ್ದು 16 ಕಿಲೋ ಓಮು. ಓಕೆ, ಇಲ್ಲಿ ಒಂದು ಪಾಯಿಂಟ್ ಹೇಳಿದೆ, ಏನಂತ ಹೇಳಿದೆ, ರೆಸಿಸ್ಟರ್ ಸೇಮ್ ವ್ಯಾಲ್ಯೂ ಇದ್ದಾಗ ಪ್ಯಾರಲಲ್ ಆಗಿದ್ದಾಗ ಡೈರೆಕ್ಟ್ ಅದರ ಅರ್ಧ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿ ನೀವೇನು ನೋಡ್ಬೋದು, ಇವೆರಡು ಪ್ಯಾರಲಲ್ ಇದೆ, ವ್ಯಾಲ್ಯೂ ಸೇಮ್ ಇದೆ. ಸೊ ಇವಾಗ ಇದೇನಾಯಿತು, ಇಟ್ ರೆಡ್ಯೂಸಸ್ ಟು 8 ಕಿಲೋ ಓಮ್ ಆನ್ಸರು. ಓಕೆ, ಈ 8 ಕಿಲೋ ಓಮು ಇಲ್ಲಿ ಆನ್ಸರಲ್ಲಿ ಆಪ್ಷನಲ್ಲಿ ಇದೆಯಾ ನೋಡಿ, 1 ಓಮು ಆಗಲ್ಲ, 1 ಕಿಲೋ ಓಮು ಆಗಲ್ಲ, ಇದು 10 ಮೆಗಾ ಓಮು ಆಗಲ್ಲ, 10 ಕಿಲೋ ಓಮು ಹತ್ರ ಇದೆ, ಆನ್ಸರು 10 ಕಿಲೋ ಓಮ್. ಓಕೆ, ಇದನ್ನು ಇಷ್ಟೆಲ್ಲ ನಾವು ಸರ್ಕಸ್ ಮಾಡಿದ್ವಿ ಅಲ್ವಾ. ನಿಮಗೆ ಕಾನ್ಸೆಪ್ಟು ಪಕ್ಕಾ ಗೊತ್ತಿತ್ತು ಅಂತ ಅಂದರೆ, ಅಥವಾ ಒಂದು ಲಾಜಿಕ್ ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡೋದಾದರೆ ಜಸ್ಟು 5 ಸೆಕೆಂಡಲ್ಲಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಹೇಗೆ ಅಂತೀರಾ, ಸಿಂಪಲ್ ನೋಡಿ, ಇದೊಂದು ನಾನು ಎರೇಸ್ ಮಾಡ್ತೀನಿ. ಸಿಂಪಲ್ ಕಾನ್ಸೆಪ್ಟು ಹೇಗೆ ನೀವು ಜಸ್ಟ್ ಒಂದು 5 ಸೆಕೆಂಡಲ್ಲೇನೇ ನೀವು ಯಾವ ಥರ ಅನಲೈಸ್ ಮಾಡ್ಬೋದು ಅಂತಂದರೆ, ನಿಮಗೇನೂ ಗೊತ್ತಿಲ್ಲ ಇಲ್ಲಿ ರೂಲ್ಸು, ಆದ್ರೂ ನೀವು ಯಾವ ಥರ ಸಾಲ್ವ್ ಮಾಡ್ಬೋದು. ಈಗ ಏನು ಕೇಳ್ತಾ ಇದ್ದಾನೆ ಗೊತ್ತಾ, ನೀವು ಇಷ್ಟನ್ನೆಲ್ಲ ಒಂದು ಸರ್ಕ್ಯೂಟ್ನ ಇದು ಮಾಡಿದಾಗ ನನಗೆ ಫೈನಲ್ ಒಂದು ಏನೋ ಒಂದು ವ್ಯಾಲ್ಯೂ ಬರಬೇಕು, ಯಾವುದೋ ಒಂದು ಡಿಜಿಟಲ್ ಮೀಟ್ರಲ್ಲಿ. ಓಕೆ, ಆ ಡಿಜಿಟಲ್ ಮೀಟ್ರಲ್ಲಿ ನಾನು ತೋರಿಸ್ಬೇಕಾದ್ರೆ ಯಾವ ಒಂದು ಇಲ್ಲಿ ತೋರಿಸಿರೋವಂಥ ವ್ಯಾಲ್ಯೂಸು ನನಗೆ ಇಲ್ಲಿ ಫೈನಲ್ ಔಟ್ಪುಟ್ ಬರೋ ವ್ಯಾಲ್ಯೂನ ಆರಾಮಾಗಿ ತೋರಿಸ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಬೈಕ್ ಇದೆ. ಓಕೆ, ಬೈಕು, ಓಕೆ, ಈ ಬೈಕ್ ಏನಿದೆ 100 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಅಂದರೆ, ನಾನು ಡಿಸ್ಪ್ಲೇ 120 km/h ಇತ್ತು ಅಂದರೆ ಇದನ್ನು ತೋರಿಸ್ಬೋದಾ, ತೋರ್ಸೋಕ್ಕಾಗಲ್ವೋ, ಆ ಥರ ಇದು ಕ್ವಶನ್ನು. ಈಗ ಇಲ್ಲಿ ಎಲ್ಲ ಕಿಲೋ ಓಮ್ಸಲ್ಲೇ ಇದೆ. ಓಕೆ, ಕಿಲೋ ಓಮ್ಸ್ ಆಬ್ವಿಯಸ್ಲಿ ಕಿಲೋ ಓಮ್ಸಲ್ಲೇ ಇರಬೇಕಲ್ವ. 1 ಓಮ್ ಎಲ್ಲಾಗುತ್ತೆ, ಇದು ತಪ್ಪು. ಮೆಗಾ ಓಮ್ ಎಲ್ಲಾಗುತ್ತೆ, ಇದು ತಪ್ಪು. ನಂತರ 1 ಕಿಲೋ ಓಮು 10 ಕಿಲೋ ಓಮು. ಇಲ್ಲಿ ನೋಡಿ 2 2 14 4 16 ಇಲ್ಲೆಲ್ಲೂ ಸಿಂಗಲ್ ವ್ಯಾಲ್ಯೂಗೆ 1 ಕಿಲೋ ಓಮಿಗೆ ರೆಡ್ಯೂಸೇ ಆಗ್ತಾಯಿಲ್ಲ, ಇದು ಆಗಲ್ಲ. ಡೈರೆಕ್ಟ್ಲಿ 10 ಕಿಲೋ ಓಮ್ ಆನ್ಸರ್ ಅಂತ ನೀವು ಹೇಳ್ಬೋದು. ಓಕೆ, ಇದು ಸಿಂಪಲ್ ಲಾಜಿಕ್. ಹೇಗೆ ನೀವು ಇಲ್ಲಿ ಇಷ್ಟೆಲ್ಲ ಸರ್ಕಸ್ ಹೊಡಿಬೇಕು, ಈ ಕಾನ್ಸೆಪ್ಟು ನಾನು ಲಾಜಿಕ್ ಯಾವಾಗ ಹೇಳಿದ್ನಲ್ಲ, ಇದನ್ನು ನೀವು ಯಾವಾಗ ಯೂಸ್ ಮಾಡಬೇಕು ಅಂತಂದರೆ, ನಿಮಗೆ ಟೈಮ್ ಆಲ್ಮೋಸ್ಟು ಮುಗಿತಾ ಬಂದಿದೆ, ಈ ಪ್ರಾಬ್ಲಮ್ ಲಾಸ್ಟಲ್ಲೆಲ್ಲೋ ಬಿಟ್ಕೊಂಡಿರ್ತೀರ, ಆಮೇಲೆ ಸಾಲ್ವ್ ಮಾಡೋಣ ಅಂತ.
ಆವಾಗ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ಕೊಂಡು ಕೂರೋಷ್ಟು ನಿಮಗೆ ಟೈಮ್ ಇರೋಲ್ಲ. ಇನ್ನೊಂದು ನಿಮಿಷ ಬೆಲ್ ಹೊಡಿಬೇಕು ಅಂತ ಟೈಮಲ್ಲಿ ಬೇಕಾದರೆ ಈ ನಾನು ಹೇಳ್ದಂಥ ಲಾಜಿಕ್ ಹಾಕಿ ಆನ್ಸರ್ ತರ್ಬೋದು. ಓಕೆ ಫೈನ್. ಇದೆಲ್ಲಿ ನೋಡ್ತೀವಿ ಅಂತ ಅಂದೆ, ನೆಟ್ವರ್ಕ್ ಅನಾಲಿಸಿಸಲ್ಲಿ. ಓಕೆ, ಇನ್ಡೆಪ್ತ್ ನಿಮಗೆ ಬೇಕು ಅಂತ ಅಂದಾಗ ಇನ್ಡೆಪ್ತ್ ಏನಿದೆ ಈ ಪಾಠವನ್ನು ಕಲೀಲೇಬೇಕು. ಸೋರ್ಸಸ್, ಓಮ್ಸ್ ಲಾ, KCL, KVL, ಸ್ಟಾರ್ ಡೆಲ್ಟಾ ಫಾರ್ಮೇಷನ್, ಲೂಪ್ ಅನಾಲಿಸಿಸು. ಓಕೆ, ಇವೆಲ್ಲ ಇನ್ಡೆಪ್ತ್ ನೋಟ್ಸ್ ಇರ್ಬೋದು. ಇವೆಲ್ಲ ನಿಮ್ಗೆ ಇದು ಮಾಡಿದಾಗ ಏನಾಗುತ್ತೆ, ಈ ಫಾರ್ಮುಲಾ ಅಥವಾ ಒಂದು ಈ ನೆಟ್ವರ್ಕ್ ರಿಡಕ್ಷನ್ ಥಿಯರಮ್ ಯಾವ ಥರ ನಾವು ಯೂಸ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಫೈನ್. ಓಕೆ, ಹಾಗಿದ್ರೆ ನೆಕ್ಸ್ಟು ನೋಡಿ, ಕಂಟ್ರೋಲ್ ಸಿಸ್ಟಮಿಂದ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಇದನ್ನು KPCL AE ಏನಿದೆ ಆ ಪೊಸಿಷನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ ತೊಗೊಂಡಿರೋಂಥ ಕ್ವಶನ್ ಏನಿದೆ ಇದೂ ಅಷ್ಟೇ ನಿಮಗೆ. ಅಯ್ಯೋ ಯಾವುದೋ ಗುರು ಇದು ಇನ್ನೊಂದು ಯಾವುದೋ ಕ್ವಶನ್ ಹಾಕೊಂಡು ಕನ್ಸಿಡರ್ ದ ನೆಟ್ವರ್ಕ್ ಫಂಕ್ಷನ್ನು ಎರರ್ ಕೋಎಫಿಷಿಯಂಟ್ ಡ್ಯೂ ಟು ಯೂನಿಟ್ ಸ್ಟೆಪ್ ಇನ್ಪುಟ್. ಇದರಲ್ಲಿ ಅರ್ಧಕ್ಕರ್ಧ ಗೊತ್ತೇ ಇಲ್ಲ ಏನು ಮಾಡೋದು ಅಂತ ಇವಾಗ ತಲೆ ಚಚ್ಕೋಬೇಕಾಗತ್ತೆ. ಸಿಂಪಲ್. ಇವಾಗಲೂ ಅಷ್ಟೇ, ಇದರಲ್ಲಿ ಏನು ಅಂತ ಅಂದರೆ ನಿಮಗೆ ಕಂಪ್ಲೀಟ್ ಬೇಸಿಕ್ಸ್ ಗೊತ್ತಿರಬೇಕು. ಕಂಟ್ರೋಲ್ ಸಿಸ್ಟಮ್ ಏನು, ಕಾಂಪೊನೆಂಟ್ಸ್ ಏನು, ಅದರ ಬ್ಲಾಕ್ ಡಯಾಗ್ರಾಮ್ ನಾವು ಯಾವ ಥರ ಯೂಸ್ ಮಾಡ್ತೀವಿ, ಆ ಬ್ಲಾಕ್ ಡಯಾಗ್ರಾಮನ್ನು ಇವಾಗ ನೆಟ್ವರ್ಕ್ ಅನಾಲಿಸಿಸಲ್ಲಿ ನಾವು ಹೇಗೆ ದೊಡ್ಡದು ಇದೊಂದು ಸರ್ಕ್ಯೂಟ್ನ ರಿಡಕ್ಷನ್ ಮಾಡೋದ್ವಲ್ಲ, ಅದೇ ಥರ ಇದರಲ್ಲೂ ಬ್ಲಾಕ್ ಡಯಾಗ್ರಾಮ್ನ ರಿಡಕ್ಷನ್ ಯಾವ ಥರ ಮಾಡ್ತೀವಿ. ಫೀಡ್ಬ್ಯಾಕ್ ಸಿಸ್ಟಮ್ ರಿಲೇಟೆಡ್ಡು ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಸಹ ನಾವು ನೋಡ್ಬೋದು. ಓಕೆ, ಅದನ್ನು ನಾನು ನಾಳೆ ಅಥವಾ ನಾಡಿದ್ದು ಯಾವಾಗ ಒಂದೆರಡು ಅಪ್ಲೋಡ್ ಮಾಡ್ತೀನಿ. ಫೈನ್. ಇಲ್ಲಿ ನಾವು ನೋಡಬೇಕಾಗಿರೋದೇನು ಸಿಂಪಲ್ ಆಗಿ ಅಂತಂದರೆ, ಈಗ ಎರರ್ ಕೋಎಫಿಷಿಯಂಟು ಕಂಡುಹಿಡಿಬೇಕು. ಅದು ಯೂನಿಟ್ ಸ್ಟೆಪ್ ಇನ್ಪುಟ್ ಅಂತ ಹೇಳ್ತಾ ಇದ್ದೇನೆ. ಯೂನಿಟ್ ಸ್ಟೆಪ್ ಇನ್ಪುಟ್ ಅಂತಂದರೆ ಸಿಂಪಲ್ ಇಷ್ಟೇ, ನಾವು ಕಂಡುಹಿಡಿಬೇಕಾಗಿರೋದು ಪೊಸಿಷನ್ ಎರರ್ ಕೋಎಫಿಷಿಯಂಟ್ನ. ಇದೇನು ಸರ್ ಏನೋ ಹೊಸ್ದಾಗಿ ಹೇಳ್ತಾ ಇದ್ದೀರಾ, ನಾನು ಮರ್ತೋಗಿದ್ದೀನಿ, ಆಗಲೇ ಎಕ್ಸಾಮು ಅಥವಾ ಡಿಗ್ರಿ ಮುಗಿಸಿ ಸುಮಾರು ವರ್ಷ ಆಯಿತು, ಇವೆಲ್ಲ ಏನೂ ಗೊತ್ತಿಲ್ಲ ಅಂತ ಅಂದರೆ ಬೇಸಿಕ್ಸಿಂದ ಬರಬೇಕು ಆಫ್ ಕಂಟ್ರೋಲ್ ಸಿಸ್ಟಮ್ಸು. ಓಕೆ, ಸೊ ಇದರ ಪ್ರಕಾರ ಏನಂತ ಹೇಳುತ್ತೆ ಅಂತಂದರೆ ಲಿಮಿಟ್. ಓಕೆ, ಫಸ್ಟು ಪೊಸಿಷನ್ ಎರರ್ ಕೋಎಫಿಷಿಯಂಟ್ ಸಿಂಬಲ್ ಒಂದು KP ಅಂತ ತಗೊಳ್ತೀವಿ. KP ಈಸ್ ಈಕ್ವಲ್ ಟು ಲಿಮಿಟ್ ಆಸ್ S ಟೆಂಡ್ಸ್ ಟು 0 ಅಟ್ G ಆಫ್ S. ಈ ಥರ ಫಾರ್ಮುಲಾ ಇರೋದು. ಇವೆಲ್ಲ ತಲೆಗೆ ಹಾಕೊಳ್ಳೋ ಬದಲು ಸಿಂಪಲಾಗಿ ಏನು ಮಾಡಬೇಕು ಗೊತ್ತಾ, ಯೂನಿಟ್ ಇನ್ಪುಟ್ ಅಂತ ಅನ್ನೋ ಟೈಮಲ್ಲಿ ಲ್ಯಾಪ್ಲಾಸ್ ಅಂದ್ರೂ ನಿಮ್ಗೆ ಇವಾಗ ಆಲ್ರೆಡಿ ಮರ್ತೋಗಿರುತ್ತೆ. ಬೆಸ್ಟ್ ಏನು ಹೇಳ್ತೀನಿ ಗೊತ್ತಾ, G ಆಫ್ S ಇಲ್ಲಿ ಟೆಂಡ್ಸ್ ಟು 0 ಅಂತ ಐತಲ್ಲ, ಈ 2 ಏನಿದೆ 2S+3 ಡಿವೈಡೆಡ್ ಬೈ S+2 S+4 ಏನಿದೆ, S ಅನ್ನೋ ವ್ಯಾಲ್ಯೂನ 0 ಮಾಡಿಬಿಡಿ. ಯೂನಿಟ್ ಸ್ಟೆಪ್ ಇನ್ಪುಟ್ಟಲ್ಲಿ ಅಂತ ಬಂದಿದ ತಕ್ಷಣ ನೀವು ಎಸ್ನ 0 ಮಾಡ್ಕೊಳ್ಳಿ. ಎರರ್ ಕೋಎಫಿಷಿಯಂಟ್ ಕಂಡುಹಿಡಿಬೇಕು ಡ್ಯೂ ಟು ಯೂನಿಟ್ ಸ್ಟೆಪ್ ಇನ್ಪುಟ್ ಅಂದಾಗ S ವ್ಯಾಲ್ಯೂ 0 ಮಾಡಿಕೊಂಡ್ರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 2 0+3 ಡಿವೈಡೆಡ್ ಬೈ 0+2 ನಂತರ 0+4. ಓಕೆ, ಇದೇನಾಯಿತು, 2 3s 6, ಇಲ್ಲಿ 2 4, ಓಕೆ 8. ಇದನ್ನು ರೆಡ್ಯೂಸ್ ಮಾಡಿದ್ರೆ 3/4. ಸೊ ಆನ್ಸರ್ ಏನು, 3/4 ಆನ್ಸರ್ ಆಗುತ್ತೆ. ಓಕೆ, ಸೊ ಈ ಥರ ನಮ್ಮ ಅಪ್ರೋಚ್ ಇರುತ್ತೆ. ಓಕೆ, ಸಿಂಪಲಾಗಿ ಹೇಳಬೇಕು ಅಂತಂದರೆ ನಿಮಗೆ ಬೇಸಿಕ್ಸ್ ಈಸ್ ಇಂಪಾರ್ಟೆಂಟು. ಬೇಸಿಕ್ಸ್ ನಿಮ್ಗೆ ಅರ್ಥ ಆಯಿತು ಅಂತಂದರೆ ಈ ಪ್ರಾಬ್ಲಮ್ಸ್ಗಳನ್ನೆಲ್ಲ ಪಟ ಅಂತ ಮಾಡ್ಕೊಂಡು ಹೋಗ್ಬಿಡ್ಬೋದು. ಓಕೆ, ಸಿಂಪಲ್ ಇರುತ್ತೆ. ಆಮೇಲೆ ಆಲ್ರೆಡಿ ನಾನು 2-3 ವೀಡಿಯೋನೂ ಹಾಕಿದ್ದೀನಿ, ಸಿಲೆಬಸ್ ರಿಲೇಟೆಡ್ ಇರ್ಬೋದು, ಆಮೇಲೆ ಎಷ್ಟು ಪೋಸ್ಟ್ ಇದ್ದಾವೆ ಎಲ್ಲ ಅಂತ. ಸೊ ನಾವಿವಾಗ ಅಟ್ ದ ಪ್ರೆಸೆಂಟ್ ECE ಪಯನಿಯರ್ ಬ್ಯಾಚ್ ಅಂತ ಶುರು ಮಾಡ್ತಾ ಇದ್ದೀವಿ. ಜುಲೈ 5th ಶುರು ಆಗುತ್ತೆ. ಓಕೆ, ಕಂಪ್ಲೀಟ್ ಸಿಲೆಬಸ್ ಕವರೇಜ್ ಇರುತ್ತೆ. ಈ ನಂಬರಿಗೆ ನೀವು ಫಾರ್ ಎನಿ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಬ್ಯಾಚ್ ಕ್ವೇರಿ ಇದ್ದರೆ ಈ ನಂಬರಿಗೆ ಕರೆ ಮಾಡ್ಬೋದು. ಓಕೆ, ಆ್ಯಂಡ್ ಮೋರೋವರ್ ಬೇರೆ ಬ್ರ್ಯಾಂಚ್ ರಿಲೇಟೆಡ್ಡು ಕ್ವೆರೀಸ್ ಬರ್ತಾ ಇದೆ, ಲೈಕ್ ವಿ ವಿಲ್ ನೋಟಿಫೈ. ಓಕೆ, ಯೂಟ್ಯೂಬ್ನ ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನೆಕ್ಸ್ಟ್ ಏನೇ ವೀಡಿಯೋಸ್ ಬಂದ್ರೂ ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಮೆಕ್ಯಾನಿಕಲ್ ರಿಲೇಟೆಡ್ಡು ಬ್ಯಾಚ್ ಶುರು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಲೈಕ್ ಎಷ್ಟು ಬೇಗ ಸಾಧ್ಯ ಆಗುತ್ತೋ ನೋಡೋಣ. ಮೆಕ್ಯಾನಿಕಲನ್ನು ನಾನು ಅದು ಇಫ್ ಇನ್ ಕೇಸ್ ಏನಾರ ಬೇಗ ಅರೇಂಜ್ ಆಯಿತು
ಅದನ್ನು ಶುರು ಮಾಡ್ಕೋಬೋದು ಅಂತಂದರೆ ನಾನು ಬ್ಯಾಚು ಯಾವ ಡೇಟಿಗೆ ಅಂತ ನಾನು ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಸೊ ಸದ್ಯಕ್ಕೆ EC ಬ್ಯಾಚ್ ಅಂತೂ ಪಕ್ಕ ಸ್ಟಾರ್ಟ್ ಆಗುತ್ತೆ ಜುಲೈ 5ರಿಂದ. ಓಕೆ, ಸೊ ಈ ಒಂದು ನಂಬರಿಗೆ ಕರೆ ಮಾಡಿ ನೀವು ಡೀಟೇಲ್ಸ್ ತೊಗೋಬೋದು. ಓಕೆ, ಫೈನ್. ಚೆನ್ನಾಗಿ ಓದ್ಕೊಳ್ಳಿ, ಪ್ರಿಪೇರ್ ಆಗಿ. ಬಿಕಾಸ್ ಜಸ್ಟ್ ಟೆಕ್ನಿಕಲ್ ಪೇಪರ್ ಅಷ್ಟೇ ಅಲ್ಲ, GS ಪೇಪರ್ ಸಹ ಇದೆ. GS ಪೇಪರ್ ಆ್ಯಂಡ್ ಟೆಕ್ನಿಕಲ್ ಪೇಪರ್ ಎರಡೂ ಇರೋದ್ರಿಂದ ಸದ್ಯಕ್ಕೆ ನೀವು ಟೆಕ್ನಿಕಲ್ ಭಾರ ನಮ್ಮ ಮೇಲೆ ಹಾಕಿ GS ನೀವು ಪ್ರಿಪೇರ್ ಆಗಿ, ಸೊ ದಟ್ ಯು ವಿಲ್ ಹ್ಯಾವ್ ಆ್ಯನ್ ಎಡ್ಜ್ ಓವರ್ ಅದರ್ಸ್. ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಓಕೆ, ಫೈನ್. ಥ್ಯಾಂಕ್ ಯು. ಸಿಗೋಣ.